ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ವಿಡಿಯೋದಲ್ಲಿ ನಾನು ರಾಯರನ್ನ ಯಾವಾಗಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ, ರಾಯರು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ, ರಾಯರನ್ನ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಿದ್ರೆ ಅವ್ರು ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಕೇಳಿಕೊಂಡು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ರಾಯರದ್ದು ಒಂದು ಫೋಟೋ ತೊಗೊಬಂದಿದ್ದೆ. ನಮ್ಮ ಮನೇಲಿ ಆಲ್ರೆಡಿ ರಾಯರದ್ದು ಒಂದು ಫೋಟೋ ಇತ್ತು, ಇನ್ನೊಂದಿರಲಿ ಅಂತ ಹೇಳಿ ನಾನು ರಾಯರದ್ದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋ ಫೋಟೋ ತೊಗೊಬಂದಿದ್ದೆ. ಆ ಫೋಟೋನ ನಾನು ಫಸ್ಟ್ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಗಾಜಲ ಹಾಕ್ಕೊಂಡು ಈ ಮೂರನ್ನು ಹಾಕ್ಕೊಂಡು ಕ್ಲೀನಾಗಿರೋ ಬಟ್ಟೆಲಿ ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರಾಯರಿಗೆ ನಾನು ಹುಟ್ಟಿದಾಗಿಂದನೂ ಅಷ್ಟೇ ನನಗೆ ರಾಯರ ಮೇಲೆ ನಂಬಿಕೆ ಆಗಲಿ, ರಾಯರನ್ನ ಪೂಜೆ ಮಾಡಬೇಕು ಅನ್ನೋ ಭಾವನೆ ಆಗಲಿ, ನಾನು ಒಂದು ದಿನವೂ ಸಹ ರಾಯರಿಗೆ ಕೈ ಎತ್ತಿ ಸಹ ಮುಗ್ದಿರಲಿಲ್ಲ. ಆದರೆ ಇವಾಗ ಹೇಗಾಗಿದೆ ನನ್ನ ಜೀವನ ಅಂತಂದರೆ, ರಾಯರು ಇಲ್ಲದೇ ನನ್ನ ಜೀವನನೇ ಇಲ್ಲ ಅನ್ನೋ ಥರ ಆಗಿದೆ. ರಾಯರು ನಮ್ಮ ಮನೆಗೆ ಯಾವ ರೀತಿ ಬಂದರು ಅಂದರೆ, ನಮ್ಮ ಅಣ್ಣ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿದ್ದ, ಅಲ್ಲಿಂದ ಅವನು ನನಗೆ ಫೋಟೋ ತಂದುಕೊಟ್ಟಿದ್ದು. ಅವನು ಮಂತ್ರಾಲಯದಿಂದ ಫೋಟೋ ತಂದುಕೊಡ್ತಾನೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ಅವತ್ತು ಅವನು ಫೋಟೋ ತಂದುಕೊಟ್ಟ. ಅವತ್ತು ಏನೋ ತಗೊಬಂದು ಕೊಟ್ಟಿದ್ದಾನಲ್ಲ, ಪೂಜೆ ಮಾಡೋಣ ಅಂತ ಹೇಳಿ ನಾನು ಒಂದು 3 ತಿಂಗಳ ಕಾಲ ಹಾಗೆಯೇ ಪೂಜೆ ಮಾಡ್ಕೊಂಡು ಬಂದೆ. ನಾನು ಯಾವಾಗ ರಾಘವೇಂದ್ರ ಸ್ವಾಮಿನ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ನಾನು ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ರಾಯರ ಹತ್ರ ನಾನು ಹೂ ಪ್ರಸಾದ ಕೇಳಿದೆ. ಆ ಕೆಲಸ ನನಗೆ ಅವತ್ತು ರಾಯರು ಯಾವಾಗ ಹೂ ಪ್ರಸಾದ ಕೊಟ್ಟರು ಅವತ್ತೇ ನನಗೆ ಆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಆವಾಗಿಂದ ನನಗೆ ರಾಯರ ಮೇಲೆ ಭಕ್ತಿ ಜಾಸ್ತಿ ಆಗಿದ್ದು. ನಾನು ಹೂ ಪ್ರಸಾದ ಕೇಳಿದ ದಿನವೇ ರಾಯರು ನನಗೆ ಹೂ ಪ್ರಸಾದ ಕೊಟ್ಟು ನಾನು ಏನು ಕೇಳಿದೆ ಆ ಕೆಲಸ ನನಗೆ ಅವತ್ತೇ ಆಯಿತು. ಆವಾಗಿಂದ ನಾನು ರಾಯರನ್ನು ತುಂಬ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆಯೇ ರಾಯರ ಮೇಲೆ ಭಕ್ತಿನೂ ಆವತ್ತಿಂದನೇ ಜಾಸ್ತಿ ಆಗಿದ್ದು. ರಾಯರನ್ನ ಎಲ್ಲ ಹೇಳ್ತಾರೆ, ಅವರು ನಾವು ಅಂದ್ಕೊಂಡಿದ್ದು, ನಾವು ಕೇಳಿದ್ದು ಎಲ್ಲನೂ ಕೊಡ್ತಾರೆ ಅಂತ. ಹಾಗೆಯೇ ನನ್ನ ಜೀವನದಲ್ಲೂ ಅಷ್ಟೇ ರಾಯರು ನಾನು ಕೇಳಿದ್ದನ್ನ ಕೊಟ್ಟರು ಅಂತಲೇ ನಾನು ಹೇಳ್ತೀನಿ. ರಾಯರಿಗೆ ಪೂಜೆ ಮಾಡಿದ್ಮೇಲೆ ನನ್ನ ಜೀವನ ಬೇರೆ ರೀತಿಲೇ ಹೋಗ್ತಾ ಇದೆ. ನಾನು ಅಂದ್ಕೊಂಡಿದ್ದೇ ಬೇರೆ, ಆದರೆ ನನ್ನ ಜೀವನದಲ್ಲಿ ಇವಾಗ ಆಯ್ತಾ ಇರೋದೇ ಬೇರೆ. ರಾಯರ ಅನುಗ್ರಹ ನನ್ನ ಮೇಲೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ರಾಯರದು ಅನುಗ್ರಹ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ ಅಂತ ಹೇಳ್ತಾರೆ, ಆದರೆ ರಾಯರ ಅನುಗ್ರಹ ನನಗೆ ಬೇಗ ಸಿಕ್ತು ಅಂತಲೇ ಹೇಳ್ಬೋದು. ರಾಯರು ನಮ್ಮ ಹತ್ರ ಸೇವೆ ಮಾಡಿಸ್ಕೊಂಡು ಸುಮ್ಮನೆ ಹಾಗೇ ಇರಲ್ಲ, ನಮ್ಮ ಸೇವೆಗೆ ತಕ್ಕ ಪ್ರತಿಫಲ ಅವರು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರೋ ಕೆಲಸ ಆಗಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದಷ್ಟೇ, ಆದರೆ ಅವತ್ತೇ ಆಗಿರೋದ್ರಿಂದ ನನಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಅವಾಗಿಂದ ಇದುವರೆಗೂ ನಾನು ರಾಯರಿಗೆ ಪೂಜೆ ಮಾಡ್ಕೊಬರ್ತಾ ಇದ್ದೀನಿ. ಹಾಗೆಯೇ ನಾನು ಇರೋ ತನಕನೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಯರಿಗೆ ತುಂಬ ಆಡಂಬರದಿಂದ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿ ರಾಯರಿಗೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿ ನಾವು ಅವ್ರ ಅನುಗ್ರಹನ ಪಡ್ಕೋಬೋದು. ನಾವು ಎಷ್ಟು ಸೇವೆ ಮಾಡ್ತೀವಿ ಅಷ್ಟು ನಮಗೆ ರಾಯರು ಅವ್ರ ಅನುಗ್ರಹ ಕೊಡ್ತಾರೆ. ನಾವು ಸೇವೆನೇ ಮಾಡಿಲ್ಲದೆ ಅವ್ರನ್ನ ಅನುಗ್ರಹ ಕೊಡಿ ಅಂತಂದರೆ ಅವ್ರ ಅನುಗ್ರಹ ಎಲ್ಲಿ ಕೊಡ್ತಾರೆ? ನಾವು ಅವ್ರಿಗೆ ಸೇವೆ ಅನ್ನೋದನ್ನ ಮಾಡ್ಕೊಬರ್ಬೇಕು. ನಿಮಗೆ ಆದಷ್ಟು ನೀವು ಗುರುವಾರ ಪೂಜೆ ಮಾಡಿ ಏಕಾದಶಿ ದಿನ ಉಪವಾಸ ಮಾಡಿದರೆ ರಾಯರ ಅನುಗ್ರಹ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು 4 ತಿಂಗಳಿಂದ ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ. ಏಕಾದಶಿ ದಿನವೂ ಅಷ್ಟೇ ನಾವು ರಾಯರ ಹತ್ರ ಸಂಕಲ್ಪ ಮಾಡಿ ಯಾವ ವಿಷಯಕ್ಕೆ ನಾವು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾವು ರಾಯರ ಹತ್ರ ಹೇಳಿ ನಾವು ರಾಯರಿಗೆ ಪೂಜೆ ಮಾಡಿ ನಾವು ಉಪವಾಸ ಮಾಡೋದ್ರಿಂದ ರಾಯರು ನಮಗೆ ನಾವು ಅಂದ್ಕೊಂಡಿರೋ ಕೆಲಸ ಬೇಗ ಮಾಡ್ತಾರೆ ಅಂತಲೇ ಅನ್ಕೋಬೋದು. ನಾನು ಫಸ್ಟೆಲ್ಲ ರಾಯರ ಹತ್ರ ಹೂ ಪ್ರಸಾದ ಕೇಳ್ತಾ ಇದ್ದೆ, ನನಗೆ ತಂದೆ ಈ ಥರ ಕೆಲಸ ಆಗಬೇಕಿತ್ತು ಕೊಡಿ ಅಂತ. ಆದರೆ ಇವಾಗ ನಾನು ಕೇಳೋಕ್ಕಿಂತ ಮುಂಚೆನೇ ನನಗೆ ರಾಯರು ಹೂ ಪ್ರಸಾದ ಅನ್ನೋದನ್ನ ಕೊಡ್ತಾರೆ. ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ನಮಗೆ ರಾಯರು ಹೂ ಪ್ರಸಾದ ಅನ್ನೋದೇ ಕೊಡಲ್ಲ ಅಂತ. ನೀವು ಭಕ್ತಿ ಶ್ರದ್ಧೆಯಿಂದ ರಾಯರ ಸೇವೆ ಮಾಡ್ಕೊಂಡು ಬಂದರೆ ರಾಯರು ನಿಮಗೆ ಹೂ ಪ್ರಸಾದ ಅನ್ನೋದನ್ನ ಕೊಟ್ಟೇ ಕೊಡ್ತಾರೆ. ನನಗೂ ಫಸ್ಟ್ ಒಂದು 3 ತಿಂಗಳ ಕಾಲ ರಾಯರು ಯಾವ ಹೂ ಪ್ರಸಾದನೂ ಸಹ ಕೊಟ್ಟಿರಲಿಲ್ಲ. ಆದರೆ ಇವಾಗ ನಾನು ಕೇಳದೇ ಇದ್ರೂ ಸಹ ರಾಯರು ಹೂ ಪ್ರಸಾದ ಅನ್ನೋದನ್ನ ಕೊಟ್ಟೇ ಕೊಡ್ತಾರೆ. ಇನ್ನು ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ರಾಯರು ಯಾವುದೇ ರೀತಿ ಹೂ ಪ್ರಸಾದನೂ ಕೊಡಲ್ಲ, ನೀವು ವಿಡಿಯೋಗೋಸ್ಕರ ನೀವು ಫೇಕಾಗಿ ಹೂ ಪ್ರಸಾದನ ಈಸ್ಕೊತೀರಾ ಅಂತ. ನಾವು ರಾಯರ ಹತ್ರ ಯಾವ ರೀತಿ ಫೇಕಾಗಿ ನಾವು ಹೂ ಪ್ರಸಾದ ಅನ್ನೋದನ್ನ ಈಸ್ಕೋಬೋದು ಹೇಳಿ? ಇವಾಗ ನೀವೇ ನೋಡ್ತಿರ್ಬೋದು ಫೋಟೋದಿಂದ ಯಾವ ರೀತಿ ಹೂವೆಲ್ಲ ಬೀಳ್ತಾ ಇದೆ ಅಂತ. ಅದನ್ನೆಲ್ಲ ನಾವು ಹೇಗೆ ಫೇಕ್ ಮಾಡೋಕ್ಕಾಗುತ್ತೆ ಹೇಳಿ? ಅವರವರ
ಮನಸ್ಸಿಂದು ಭಾವನೆ ಮೇಲೆ ಅವರು ಹೇಳ್ತಾರೆ ಅಂತಲೇ ಹೇಳ್ಬೋದು. ಆದರೆ ರಾಯರ ಮೇಲಿರೋ ನಂಬಿಕೆ ಅಂತೂ ಯಾರಿಗೂ ಸಹ ಸುಳ್ಳಾಗಲ್ಲ ಅಂತ ಹೇಳ್ಬೋದು. ಹಾಗೆಯೇ ರಾಯರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ನಿಮಗೆ ಆದಷ್ಟು ರಾಯರ ಸೇವೆ ಮಾಡಿ, ಹಾಗೆಯೇ ರಾಯರ ಅನುಗ್ರಹ ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ. ರಾಯರನ್ನ ನಂಬಿ ನಾನಂತೂ ನನ್ನ ಜೀವನದಲ್ಲಿ ಇವಾಗ ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ ನಮ್ಮ ಜೀವನ ಎಲ್ಲ ಚೆನ್ನಾಗಿದೆ. ರಾಯರನ್ನ ನಾನು ಇರೋ ತನಕನೂ ಪೂಜೆ ಮಾಡಿ ರಾಯರ ಅನುಗ್ರಹನ ನಾನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಗುರುವಾರ ಯಾವಾಗಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಪೂಜೆನ ಮನೇಲಿ ಮಾಡ್ಕೊಳ್ತೀನಿ. ಹಾಗೆಯೇ ನೈವೇದ್ಯಗಳನ್ನೂ ಅಷ್ಟೇ ಮನೇಲಿ ಏನು ಪದಾರ್ಥ ಇದೆ ಅದನ್ನೇ ಯೂಸ್ ಮಾಡಿ ನೈವೇದ್ಯನೂ ಸಹ ಮಾಡಿ ಇಡ್ತೀನಿ. ನೈವೇದ್ಯ ಇಟ್ಟು ನಾವು ರಾಯರಿಗೆ ಪೂಜೆಯನ್ನು ಮಾಡ್ಕೋಬೇಕು. ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ನಮಗೆ ಬೇಗ ಸಿಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಒಂದು 6 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಟ್ಟೆ. ಆದರೆ ನನಗೆ 6 ತಿಂಗಳಲ್ಲಿ ನನಗೆ ಎಷ್ಟೋ ಸಲ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿದ್ದೆಲ್ಲ ಫ್ಲಾಪ್ ಆಗಿತ್ತು. ಆದರೆ ಈ ಸಲ ಮಂತ್ರಾಲಯಕ್ಕೆ ನಾನು ಹೋಗಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಆದ್ರೇ ರಾಯರು ನನ್ನನ್ನು ಬೇಗನೆ ಕರೆಸ್ಕೊಂಡ್ರು ಮಂತ್ರಾಲಯಕ್ಕೆ ಅಂತ ಹೇಳ್ತೀನಿ. ರಾಯರ ಅನುಗ್ರಹನೂ ಇರಲೇಬೇಕು ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ. ಇದೊಂದು ಪುಟ್ಟದಾಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಾಗಿರೋ ರಾಯರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.